ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಪರಿಷತ್ ಸದಸ್ಯ ನಜೀರ್ ಅಹಮದ್ಗೆ ಬಿಗ್ ಶಾಕ್ ಎದುರಾಗಿದೆ. ನಜೀರ್ ಅಹಮದ್ರ ಪರಿಷತ್ ಸ್ಥಾನಕ್ಕೂ ಕುತ್ತು ಬರುತ್ತಾ? ಕಂಪನಿಯೊಂದರ ಕೋಟ್ಯಂತರ ರೂಪಾಯಿ ಸಾಲ ಮರುಪಾವತಿಸಿಲ್ಲ, ಹೀಗಾಗಿ ನಜೀರ್ ದಿವಾಳಿ ಅಂತ ಘೋಷಣೆ ಮಾಡಲಾಗಿದೆ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ವಿವಿಧ ಬ್ಯಾಂಕ್ಗಳಿಂದ 1454 ಕೋಟಿ ರೂಪಾಯಿ ಸಾಲ ಪಡೆದಿದ್ರಂತೆ. ಎಂಎಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ ಕಂಪನಿಗೆ ನಜೀರ್ ಅಹಮದ್ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಈಗ ಆ ಸಾಲ ಮರುಪಾವತಿ ಆಗಿಲ್ಲ, ಹೀಗಾಗಿ ಇವರನ್ನ ದಿವಾಳಿ ಅಂತ ಘೋಷಿಸಲಾಗಿದೆ. ಎಂಎಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ ಪಡೆದ ಸಾಲಕ್ಕೆ ಪರ್ಸನಲ್ ಗ್ಯಾರಂಟರ್ ಆಗಿದ್ದಂತ ನಜೀರ್, ಆ ಗಾರ್ಮೆಂಟ್ಸ್ಗೆ ನಿರ್ದೇಶಕರಾಗಿರುವಂತ ನಜೀರ್ ಅಹಮದ್ ಪತ್ನಿ ಮತ್ತು ಪುತ್ರ. ನಜೀರ್ ಅಹಮದ್ ಜೊತೆ ಪತ್ನಿ ಮತ್ತು ಪುತ್ರ ಕೂಡ ವೈಯಕ್ತಿಕ ಖಾತರಿಯನ್ನ ನೀಡಿದ್ರು. ಸಾಲ ಮರುಪಾವತಿ ಮಾಡೋದಕ್ಕೆ ವಿಫಲ ಆದ ಹಿನ್ನೆಲೆ ನಜೀರ್ ದಿವಾಳಿ ಅಂತೇಳಿ ಈಗ ಎನ್ಸಿಎಲ್ಟಿ ಘೋಷಣೆ ಮಾಡಿದೆ. ನಜೀರ್ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಬಾಕಿ ಹಣ ಜಮೆಗೆ ಬ್ಯಾಂಕ್ಗಳಿಗೆ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಇದೀಗ ನಜೀರ್ ದಿವಾಳಿ ಅಂತ ಘೋಷಿಸಿದ ಬೆನ್ನಲ್ಲೇ ಪರಿಷತ್ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತ ಸಾಧ್ಯತೆ ಇದೆ. ಜೂನ್ 30ನೇ ತಾರೀಕು ಮುಕ್ತಾಯಗೊಳ್ಳಲಿದೆ ನಜೀರ್ ಅವರ ಪರಿಷತ್ ಸದಸ್ಯತ್ವದ ಅವಧಿ. ಈಗಾಗಲೇ ನೋಡಿ, ಆಗ ಸಿದ್ದರಾಮಯ್ಯನವರೇನು ಸಿಎಂ ಆಗಿದ್ರು, ಆ ಸಂದರ್ಭದಲ್ಲಿ ಇವರು ಅವರ ಪರ್ಸನಲ್ ಕಾರ್ಯದರ್ಶಿ ಆಗಿದ್ರು. ಆ ಒಂದು ಸ್ಥಾನದಿಂದನೂ ಕೂಡ ಅವ್ರನ್ನ ಕಿಕ್ಔಟ್ ಮಾಡಲಾಯಿತು ಕಾರಣಾಂತರಗಳಿಂದ. ಅದರ ಬೆನ್ನಲ್ಲೇ ಈಗ ಪರಿಷತ್ ಸ್ಥಾನವನ್ನು ಕೂಡ ಕಳೆದುಕೊಳ್ಳುವಂತ ಭೀತಿ ಎದುರಾಗಿದೆ. ಕೋಟ್ಯಂತರ ರೂಪಾಯಿ ಸಾಲ ಪಡೆದಿದ್ದಂಥ ಎಂಎಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ ಎಸ್ಬಿಐ, ಕೆನರಾ ಬ್ಯಾಂಕ್ ಮತ್ತು ಐಡಿಬಿಐ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿತ್ತು ಈ ಕಂಪನಿ. ಬರೋಬ್ಬರಿ 1454 ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ರು ಎಂಎಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ ಇಂದ. ಇನ್ನು ಎಂಎಸ್ ಸ್ಕಾಟ್ಸ್ ಗಾರ್ಮೆಂಟ್ಸ್ಗೆ ನಜೀರ್ ಅಹಮದ್ ವ್ಯವಸ್ಥಾಪಕ ನಿರ್ದೇಶಕರು. ಇದೇ ಕಂಪನಿಗೆ ನಿರ್ದೇಶಕರು ಆಗಿದ್ದಾರೆ ನಜೀರ್ ಅಹಮದ್ ಪತ್ನಿ ಮತ್ತು ಪುತ್ರ. ಕಂಪನಿ ಪಡೆದಂತ 1454 ಕೋಟಿ ರೂಪಾಯಿ ಸಾಲಕ್ಕೆ ಈ ಮೂವರು ಕೂಡ ವೈಯಕ್ತಿಕ ಖಾತರಿದಾರರಾಗಿದ್ರು. ಬ್ಯಾಂಕ್ಗಳಿಂದ ಪಡೆದ ಸಾಲ ಮರುಪಾವತಿ ಮಾಡಿಲ್ಲ ಈ ಎಂಎಸ್ ಸ್ಕಾಟ್ಸ್ ಮತ್ತೆ ಗಾರ್ಮೆಂಟ್ಸ್. ಹೀಗಾಗಿ ಸಾಲ ಮರುಪಾವತಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಎನ್ಸಿಎಲ್ಟಿ ಮೊರೆ ಹೋಗಿದ್ವು ಬ್ಯಾಂಕ್ಗಳು. ಈಗ ನಜೀರ್ ಅಹಮದ್ ಅವರನ್ನ ದಿವಾಳಿ ಅಂತ ಘೋಷಣೆ ಮಾಡಲಾಗಿದೆ. ಹಲವು ತಿಂಗಳ ಕಾಲಾವಕಾಶ ಕೊಟ್ಟರೂ ಕೂಡ ಸಾಲ ಮರುಪಾವತಿ ಮಾಡಿಲ್ಲ ನಜೀರ್ ಕುಟುಂಬ. ಆದರೆ ಅವರೀಗ ಗ್ಯಾರಂಟರ್ ಆಗಿದ್ರು ಈ ಒಂದು ಸಾಲಕ್ಕೆ, ಹೀಗಾಗಿ ಅವರನ್ನ ಈಗ ದಿವಾಳಿ ಅಂತ ಘೋಷಣೆ ಮಾಡಿರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಅವರ ಅವಧಿ ಮುಗಿಯುವ ಮುನ್ನವೇ ಅವರನ್ನ ಪರಿಷತ್ ಸದಸ್ಯತ್ವ ಸ್ಥಾನದಿಂದ ಕೆಳಗಿಳಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಈಗ ನಜೀರ್ ದಿವಾಳಿ ಅಂತ ಘೋಷಣೆ ಆಗಿರೋದ್ರಿಂದ ಪರಿಷತ್ ಸದಸ್ಯತ್ವವನ್ನು ಕೂಡ ಕಳ್ಕೊಳ್ಳುವಂತ ಭೀತಿ ಇದೆ, ಹಂಗಾಗ್ಬೋದಾ? ಖಂಡಿತ. ಯಾವುದೇ ಒಬ್ಬ ಅಧಿಕಾರದಲ್ಲಿರುವಂತಹ ಸರ್ಕಾರಿ ಅಧಿಕಾರಿ ಆಗಿರ್ಲಿ ಅಥವಾ ರಾಜಕಾರಣಿ ಆಗಿರ್ಲಿ, ಅವರು ಇರುವಂತಹ ಒಂದು ಸ್ಥಾನವನ್ನ ಮುಂದುವರಿಬೇಕು ಅಂತ ಹೇಳಿದ್ರೆ ಇಂತಹ ಒಂದು ಪ್ರಕರಣಗಳಲ್ಲಿ ಅವರು ಆರೋಪದಿಂದ ಮುಕ್ತರಾಗಬೇಕಾಗುತ್ತೆ. ಆದ್ರೆ ನಾಸಿರ್ ಅಹಮದ್ ಮತ್ತೆ ಅವರ ಕುಟುಂಬದ ವಿರುದ್ಧ ಇದ್ದದ್ದು ಗಂಭೀರವಾದಂತಹ ಒಂದು ಆರೋಪ. 37 ಕೋಟಿ ರೂಪಾಯಿಗಳು ಬ್ಯಾಂಕಿಂದ ಸಾಲವನ್ನು ಪಡ್ಕೊಂಡಿದ್ರು. ಅವರು ನಡೆಸ್ತಾ ಇದ್ದಂತಹ ಗಾರ್ಮೆಂಟ್ಸ್ ಕಂಪನಿಗಳಿಗೆ ಸುಮಾರು 3 ಗಾರ್ಮೆಂಟ್ಸ್ ಕಂಪನಿಗಳಿಗೆ ಅವರೇ ಖಾತ್ರಿದಾರರಾಗಿ ಜಾಮೀನನ್ನು ಕೊಟ್ಟಿದ್ದರು. ಆದರೆ ಎನ್ಸಿಎಲ್ಟಲ್ಲಿ ಅವರು ವಾದ ಮಾಡಿರೋದೇನು ಅಂತ ಹೇಳಿದ್ರೆ, ನಮಗೂ ಮತ್ತೆ ನೇರವಾಗಿ ಈ ಕಂಪನಿಗಳಿಗೆ ಬ್ಯಾಂಕ್ಗಳಿಗೆ ಕೊಟ್ಟಿರುವಂತಹ ಒಂದು ಶೂರಿಟಿಗೂ ನಮಗೂ ಸಂಬಂಧ ಇಲ್ಲ ಅಂತ. ಮಾಲೀಕರು ಇವರೇ ಆಗಿರೋದ್ರಿಂದ, ನಿರ್ದೇಶಕರು ಕೂಡ ಇವರು ಕುಟುಂಬಸ್ಥರೇ ಆಗಿರೋದ್ರಿಂದ ಅಂತಿಮವಾಗಿ ಎನ್ಸಿಎಲ್ಟಿ ಕೋರ್ಟ್ ತೀರ್ಪು ಕೊಟ್ಟಿರೋದೇನು ಅಂತ ಹೇಳಿದ್ರೆ ಇವರನ್ನ ದಿವಾಳಿ ಅಂತ ಘೋಷಣೆ ಮಾಡಿದೆ. ಅಂದರೆ ಇವರ ಆಸ್ತಿ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿಕೊಂಡಾಗಲೂ ಕೂಡ ವಿವಿಧ ಬ್ಯಾಂಕ್ಗಳಿಗೆ ಇವರು ಕಟ್ಟಬೇಕಾಗಿದ್ದಂತಹ ಹಣ ಏನಿತ್ತು ಆ ಹಣ ಇನ್ನೂ ಕೂಡ ಸರಿ ಹೋಗ್ತಿಲ್ಲ. ಹೀಗಾಗಿ ಇವರನ್ನು ದಿವಾಳಿ ಅಂತ ಘೋಷಣೆ ಮಾಡಿದೆ. ದಿವಾಳಿ ಆದಂತಹ ಯಾವುದೇ ಒಬ್ಬ
ಪರಿಷತ್ ಸದಸ್ಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವ ಅಧಿಕಾರದಲ್ಲಿರ್ತಾರೋ ಆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಆದರೆ ಏನು ಅಂತ ಹೇಳಿದ್ರೆ ಇದೇ ತಿಂಗಳ 30ನೇ ತಾರೀಕಿಗೆ ನಾಸೀರ್ ಅಹ್ಮದ್ ಅವರ ಪರಿಷತ್ ಅವಧಿನೂ ಕೂಡ ಮುಕ್ತಾಯ ಆಗ್ತಾ ಇದೆ. ಹೀಗಾಗಿ ಬಹುದೊಡ್ಡ ನಷ್ಟ ಏನು ಆಗೋದಿಲ್ಲ. ಆದರೆ ಇವ್ರಿಗೆ ಸಾಲ ಕೊಟ್ಟಂತಹ ಬ್ಯಾಂಕ್ಗಳಿಗಂತೂ ಈ ತೀರ್ಪಿಂದ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು. ಇವರ ಬಳಿ ಇರುವಂತಹ ಯಾವುದೇ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡ್ರೂ ಕೂಡ 1400 ಚಿಲ್ಲರೆ ಕೋಟಿ ಏನಿದೆ ಅದಕ್ಕೆ ತಕ್ಕಂತೆ ಆಗ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ತಮ್ಮ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ನಸೀರ್ ಅಹಮದ್ಗೆ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಸಂಕಷ್ಟ ಆದರೂ ಕೂಡ ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ವಿರೋಧ ಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತವೆ. ಅದರಲ್ಲೂ ಈ ಹಿಂದೆ ದಾವಣಗೆರೆ ವಿಚಾರಕ್ಕೆ ಬಂದಾಗ, ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ ಅಂದು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯವರ ರಾಜಕೀಯ ಕಾರ್ಯದರ್ಶಿ ಆಗಿದ್ರು. ಆ ಸ್ಥಾನದಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡೇ ಸೂಚನೆ ಕೊಟ್ಟು ಇವರನ್ನು ಹೊರಗಡೆ ಹಾಕಿತ್ತು. ಅದಾದ ಬಳಿಕ ಸರ್ಕಾರದಲ್ಲಿ ಪಕ್ಷದಲ್ಲಿ ನೇರವಾಗಿ ಗುರುತಿಸ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿ ಮುಜುಗರ ಇತ್ತು. ಅದಾದ ಬಳಿಕ ಮತ್ತೆ ಈಗ NCLT ಕೋರ್ಟಿಂದ ಇಂಥ ಒಂದು ತೀರ್ಪು ಬಂದಿರೋದ್ರಿಂದ ಸಹಜವಾಗಿ ನಸೀರ್ ಅಹಮದ್ ಅವರಿಗೆ ಇದು ರಾಜಕೀಯವಾಗಿ ಒಂದಷ್ಟು ಹಿನ್ನಡೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೋಲಾರ ರಾಜಕಾರಣದಲ್ಲಿ ನಾಸೀರ್ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದ್ರು. ಕೋಲಾರ ಜಿಲ್ಲೆಯಲ್ಲಿರುವಂತಹ ಮುಸ್ಲಿಂ ಸಮುದಾಯದಲ್ಲಿ ಪ್ರಭಾವಿ ಲೀಡ್ರು, ಜೊತೆಗೆ 2 ಬಾರಿ ಪರಿಷತ್ ಸದಸ್ಯರಾಗಿ ಪದೇ ಆಯ್ಕೆಯಾಗಿ ಬಂದಿದ್ದಂಥವರು. ಹೀಗಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅನ್ನುವಂಥ ಒಂದು ಆಸೆಯಲ್ಲಿದ್ದರು. ಅದರ ನಡುವೆ ಈ ರೀತಿಯಾಗಿ ಆದೇಶ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇವರನ್ನು ಪರಿಗಣಿಸೋದು ಕೂಡ ಕಷ್ಟ ಅಂತಲೇ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.